ಹ್ಯಾಪಿ ಭಾರತ್, ಹ್ಯಾಪಿ ವರ್ಲ್ಡ್, ರಿಚ್ ಭಾರತ್, ರಿಚ್ ವರ್ಲ್ಡ್. ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ, ನ್ಯೂಮರಾಲಜಿಸ್ಟ್ ಆ್ಯಂಡ್ ಮನಿ ಕೋಚ್. ಫ್ರೆಂಡ್ಸ್, ನಾವು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಆ್ಯಂಡ್ ಗುರುವಾರ ಹುಟ್ಟಿದವರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಅವ್ರ ಬಗ್ಗೆ ಡೀಟೇಲ್ಡಾಗಿ ಕಲರ್ಸು, ಲಕ್ಕಿ ನಂಬರ್ಸು, ಲಕ್ಕಿ ಕಲರ್ಸು ಎಲ್ಲವನ್ನು ನಾವು ತಿಳಿಸ್ಕೊಟ್ಟಿದ್ದೀವಿ. ಈ ವಿಡಿಯೋನಲ್ಲಿ ನಾವು ತಿಳ್ಕೊತಾ ಇದ್ದೀವಿ ಶುಕ್ರವಾರ ನೀವಾಗಿರ್ಬೋದು, ನಿಮ್ಮ ನೈಬರ್ಸು, ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು ಅಥವಾ ನಿಮ್ಮ ಒಂದು ಮಕ್ಕಳು ಯಾರಾದರೂ ಸರಿ ಶುಕ್ರವಾರ ಹುಟ್ಟಿದ್ರೆ ಲಕ್ಷ್ಮೀ ಪುತ್ರರು ಅಂತ ಹೇಳ್ತೀವಲ್ಲ. ನಾವು ಶುಕ್ರವಾರ ಅಂದ್ರೆ ಲಕ್ಷ್ಮಿಗೆ ಹೋಲಿಕೆ ಮಾಡ್ತೀವಿ. ಹಾಗಾದರೆ ಇವರ ಒಂದು ಭವಿಷ್ಯತ್ ಹೇಗಿರುತ್ತೆ, ಇವರ ಒಂದು ಲಕ್ಕಿ ಕಲಸ್ ಏನು, ಇವರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಹೇಗಿರ್ತಾರೆ ಈ ವ್ಯಕ್ತಿಗಳು ಎಲ್ಲವನ್ನು ತಿಳಿಸ್ತಾ ಇದ್ದೀನಿ ಈ ವಿಡಿಯೋನ. ಅದಕ್ಕೂ ಮುಂಚೆ ನಿಮ್ಗೆ ಗೊತ್ತಲ್ಲ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋಸ್ನ. ಆ್ಯಂಡ್ ಕೆಳಗಡೆ ಹೈಪ್ ಬಟನ್ ಅನ್ನೋದು ಕೊಡ್ತಾರೆ, ಕೆಳಗಡೆ ಬರುತ್ತೆ. ಸೊ ಆ ಬಟನ್ನ ಸಹ ಹೈಪ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಶುಕ್ರವಾರ ಅಂದ್ರೆ ನಾವು ಲಕ್ಷ್ಮೀ ವಾರ ಅಂತಲೂ ಕರಿತೀವಿ. ಫ್ರೈಡೇನ ನಾನು ಶುಕ್ರವಾರ. ಸೊ ಶುಕ್ರ ಅಂದ್ರೆ ನಮಗೆ ಶುಕ್ರನ ಒಂದು ಅನುಗ್ರಹ ಇರುವ ಒಂದು ದಿನ. ಸೊ ವೀನಸ್ ಅಂತ ಹೇಳ್ತೀವಿ, ವೀನಸ್ಗೆ ಹೋಲಿಕೆ ಮಾಡ್ತೀವಿ. ಶುಕ್ರನ ನಂಬರ್ ಅಂದರೆ ಯಾವುದು, ಶುಕ್ರನಿಗೆ ಯಾವ ನಂಬರ್ನ ಹೋಲಿಕೆ ಮಾಡ್ತೀವಿ ನ್ಯೂಮರಾಲಜಿಯಲ್ಲಿ? 6. ಸೊ 6 ಅಂದ್ರೆ ಶುಕ್ರ ಗ್ರಹ, ವೀನಸ್. ಸೊ ಈ ನಂಬರ್ ಅಂದರೆ ಈ ನಂಬರ್ನಲ್ಲಿ ಹುಟ್ಟಿದವರು 6ನೇ ತಾರೀಕು 6, 15ನೇ ತಾರೀಕು, 24ನೇ ತಾರೀಕು, ಯಾವುದೇ ತಿಂಗಳಲ್ಲಾಗಿರ್ಬೋದು, ಈ ಡೇಟ್ಸ್ನಲ್ಲಿ ಹುಟ್ಟಿದವ್ರನ್ನ ಸಹ ನಾವು 6 ಬಾರ್ನ್ ಪೀಪಲ್ ಅಂತ ಕರಿತೀವಿ. ಇವರು ಸಹ ಕೇರ್ ಆಫ್ ಅಡ್ರೆಸ್ ಲಕ್ಸುರಿಯಸ್ ಅಂದರೆ ಶುಕ್ರನ ಒಂದು ಗ್ರಹಕ್ಕೆ ಸಂಬಂಧಪಟ್ಟವರು. ಇವರು ಬೈ ಬರ್ತ್ ರಿಚ್ ಆಗಿ ಹುಡ್ತಾರೆ ಅಥವಾ ಹುಟ್ಟಿ ಆದಮೇಲೆ ಆದರೂ ರಿಚ್ನೆಸ್ ಅನ್ನೋದು ಅನುಭವಿಸ್ತಾರೆ. 100% ಅನುಭವಿಸ್ತಾರೆ. ಬೈ ಬರ್ತ್ ರಿಚ್ ಇರ್ಬೋದು ಅಥವಾ ಆಫ್ಟರ್ ಬರ್ತ್ ದೇ ಕ್ಯಾನ್ ಬಿಕಮ್ ರಿಚ್ ಅಂತ ಒಂದು ನಂಬರ್ ಇದು. ಶುಕ್ರನ ಒಂದು ನಂಬರ್ ಅಂತಲೇ ಕರಿತೀವಿ. ಇವ್ರಿಗೆ ಲಕ್ಕಿ ನಂಬರ್ಸ್ ಬಂದು ಆ್ಯಂಡ್ ಯಾವುದೇ ತಿಂಗಳಲ್ಲಿ ಶುಕ್ರವಾರ ಹುಟ್ಟಿದ್ದಾರೆ ಯಾರಾದರೂ ಸರಿ ಶುಕ್ರವಾರ ಹುಟ್ಟಿದ್ದಾರೆ ಅಂದರೆ ಶುಕ್ರನಿಗೆ 6 ನಂಬರ್ಗೆ ಹೋಲಿಕೆ ಮಾಡೋದ್ರಿಂದ ಇವ್ರಿಗೂ ಸಹ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಶುಕ್ರನ ಅನುಗ್ರಹ ಇರುತ್ತೆ. ಇವರು ಯಾರೇ ಆಗಲಿ ನಿಮ್ಮ ಮನೆಯಲ್ಲಿ ಶುಕ್ರವಾರ ಹುಟ್ಟಿದವರು ನೀವು ನೋಡ್ಕೊಳ್ಳಿ, ಅವರು ಎಲ್ಲರೂ ಒಳ್ಳೆ ಅಟ್ರಾಕ್ಟಿವ್ ಬಾಡಿನ ಹೊಂದಿರ್ತಾರೆ. ಫೇಸು ಅಷ್ಟು ಅಟ್ರಾಕ್ಟಿವ್ ಇರುತ್ತೆ, ಫಿಸಿಕಲ್ ಅಟ್ರಾಕ್ಟಿವ್, ತುಂಬ ಅಟ್ರಾಕ್ಟ್ ಆಗಿರ್ತಾರೆ. ನೋಡಲಿಕ್ಕೆ ತುಂಬ ಅಟ್ರಾಕ್ಷನ್ ಇರುತ್ತೆ. ಫಸ್ಟು ಬ್ಯೂಟಿಫುಲ್ ಆಗಿರ್ತಾರೆ. ಅದು ಜೆಂಟ್ಸ್ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು. ಅಪೋಸಿಟ್ ಅಂದರೆ ಇವಾಗ ಗಂಡಸಿದ್ದಾರೆ ಅಂದ್ಕೊಳ್ಳಿ, 6 ಬಾರ್ನ್ ಆಗಿರ್ಬೋದು ಅಥವಾ ಶುಕ್ರವಾರ ಹುಟ್ಟಿದವ್ರು ಅಂದ್ಕೊಳ್ಳಿ, ಹೆಣ್ಮಕ್ಳು ಈಸಿಯಾಗಿ ಆಕರ್ಷಣೆ ಹೋಗ್ತಾರೆ. ಅಷ್ಟು ಬ್ಯೂಟಿಫುಲ್ ಫಿಸಿಕ್ ಅನ್ನೋದು ಇವ್ರಿಗಿರುತ್ತೆ. ಒಳ್ಳೆ ಅಟ್ರಾಕ್ಟಿವ್ ಮುಖಲಕ್ಷಣ ಅಂತೀವಲ್ಲ, ತುಂಬ ಅದ್ಭುತವಾಗಿರುತ್ತೆ, ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ಇವರು. ಅದು ಬಾಯ್ಸ್ ಆರ್ ಮೇಲ್ ಆರ್ ಫೀಮೇಲ್. ಸೆಕೆಂಡ್ ಬಂದು ಇವ್ರಿಗೆ ಲಕ್ಷ್ಮೀ ಪುತ್ರರು ಅಂತಲೇ ಕರಿತೀವಿ. ಲಕ್ಷ್ಮಿ ಅನ್ನೋದು ಇವ್ರ ಹಿಂದೆ ಯಾವಾಗಲೂ ಇದ್ದೇ ಇರ್ತಾರೆ. ತುಂಬ ಲಕ್ಸುರಿಯಸ್, ಕಾರು, ಮನೆ, ಬಂಗ್ಲಾ, ದುಡ್ಡು, ಸಂಪತ್ತು, ಅಷ್ಟು ಐಶ್ವರ್ಯಗಳು ಇವರ ಜೊತೆ ಇದ್ದೇ ಇರುತ್ತೆ. ಅಷ್ಟು ಲಕ್ಸುರಿಯಸ್ ಲೈಫ್ನ ಇವರು ಅನುಭವಿಸ್ತಾರೆ. ಯಾಕೆಂದರೆ ಕೇರ್ ಆಫ್ ಅಡ್ರೆಸ್ 6 ಅಂದ್ರೇ ಕೇರ್ ಆಫ್ ಅಡ್ರೆಸ್ ಫಾರ್ ಲಕ್ಸುರಿ ಅಂತ ನಾನು ಪ್ರತಿ ವಿಡಿಯೋಲಿ ಹೇಳ್ತಾ ಇರ್ತೀನಲ್ಲ. ಸೊ ಇವರೆಲ್ಲ ಹಾಗೇನೆ ಐಷಾರಾಮಿ ಜೀವನನ ಇವರು ಅನುಭವಿಸ್ತಾರೆ. ಸೊ ಇವ್ರಿಗೆ ಲಕ್ಕಿ ನಂಬರ್ಸ್ ಬಂದು ಇವರೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರ್ತಾರೆ ಅಂದ್ರೆ ತುಂಬ ಅದ್ಭುತವಾದ ವಾಕ್ ಚಾತುರ್ಯ ಇರುತ್ತೆ. ತುಂಬ ಈಸಿಯಾಗೆ ಜನನ್ನ ಅಟ್ರಾಕ್ಟ್ ಮಾಡಿಬಿಡ್ತಾರೆ. ಅವ್ರ ಮಾತಿಂದನೇ ಅವ್ರ ಕಡೆ ಸೆಳೆತ ಆಗ್ಬಿಡ್ತಾರೆ, ಅಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದು ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಅವರು ಯಾವುದೇ ಫೀಲ್ಡಲ್ಲಿ ಇರಲು ತುಂಬ ಈಸಿಯಾಗಿ ಅಚೀವ್ ಮಾಡ್ತಾರೆ ಗೋಲ್ಸ್ನ. ಅವ್ರು ಅಂದ್ಕೊಂಡಿದ್ದು ಸಾಧನೆ ಮಾಡುವ ಒಂದು ಟ್ಯಾಲೆಂಟ್ ಇವರಲ್ಲಿ ಇರುತ್ತೆ. ಎಷ್ಟೇ ಆಗಲಿ
ಮೋಸ ಮಾಡುವ ಗುಣ ಇವರಲ್ಲಿ ಇರೋದಿಲ್ಲ. ಬಟ್ ಎಲ್ಲ ಅಫ್ಕೋರ್ಸ್ ಎಲ್ಲ ಒಂದು ಕಡೆ ಸುಳ್ಳನ್ನ ಕೂಡ ಇದು ನಿಜ ಅನ್ನೋ ಥರ ನಂಬಿಸ್ತಾರೆ. ಅಷ್ಟೊಂದು ಟ್ಯಾಲೆಂಟ್ ಇವ್ರಿಗಿರುತ್ತೆ. ಈಸಿಯಾಗಿ ಸುಳ್ಳುಗಳು ಹೇಳ್ತಾರೆ, ಬಟ್ ಅದು ಗೊತ್ತಾಗೋದಿಲ್ಲ ಬೇರೆಯವ್ರಿಗೆ. ಅಷ್ಟು ಅದು ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗೋದಿಲ್ಲ. ಆ ಥರ ಇರುತ್ತೆ ಅವರ ಒಂದು ಟ್ಯಾಲೆಂಟ್, ವಾಕ್ಚಾತುರ್ಯ. ತುಂಬ ಅದ್ಭುತವಾದ ವ್ಯಕ್ತಿಗಳು, ತುಂಬ ಫ್ರೆಂಡ್ಲಿ ನೇಚರ್ಸ್, ಜಾಲಿಯಾಗಿರ್ತಾರೆ, ಯಾವಾಗಲೂ ದುಡ್ಡು ಚೆನ್ನಾಗಿ ಖರ್ಚು ಮಾಡ್ತಾರೆ, ಹೆಲ್ಪಿಂಗ್ ನೇಚರ್ ಅದ್ಭುತವಾಗಿರುತ್ತೆ. 6 ಅಂದ್ರೇ ನಾವು ಕೇರ್ ಆಫ್ ಅಡ್ರೆಸ್, ಲಕ್ಸುರಿ, ಲವ್, ರೊಮ್ಯಾನ್ಸ್ ಎಲ್ಲ ಇರುತ್ತೆ. ಫ್ಯಾಮಿಲಿ ಅಂದ್ರೇ ತುಂಬ ಇಷ್ಟಪಡ್ತಾರೆ, ತುಂಬ ಪ್ರೀತಿನ ಕೊಡ್ತಾರೆ, ಎಲ್ಲರಿಗೂ ಅದ್ಭುತವಾದ ಪ್ರೀತಿನ ಕೊಡ್ತಾರೆ, ತುಂಬ ಪ್ರೀತಿಸ್ತಾರೆ ಜನರನ್ನ. ಅವ್ರನ್ನ ಇಷ್ಟಪಡೋರಿಗೆ ಏನು ಬೇಕಾದರೂ ಮಾಡೋಕ್ಕೆ ಇವರು ಸಿದ್ಧರಾಗಿರ್ತಾರೆ. 6 ಅಂದ್ರೆ ಅಷ್ಟಪ್ಪ, ಫ್ಯಾಮಿಲಿ, ಲವ್, ವೆಲ್ತ್ ಎಲ್ಲವೂ ಇರುತ್ತೆ ಇವರ ಒಂದು ನಂಬರು. ಅಥವಾ ಶುಕ್ರವಾರ ನೀವು ಹುಟ್ಟಿದ್ರೆ, ಶುಕ್ರವಾರ ನಿಮ್ಮ ಮಕ್ಕಳು ಹುಟ್ಟಿದ್ರೆ ನೋಡ್ಕೊಳ್ಳಿ. ಬೇಕಾದರೆ ತುಂಬ ಪ್ರೀತಿಪೂರ್ವಕವಾಗಿರ್ತಾರೆ, ಎಲ್ಲರ ಜೊತೆ ಫ್ರೆಂಡ್ಲಿ ನೇಚರು, ತುಂಬ ಅದ್ಭುತವಾದ ವ್ಯಕ್ತಿಗಳು ಇವರು ಅಂತ ಹೇಳ್ಬೋದು. ಆದರೆ ಇಲ್ಲಿ ಪಾಸಿಟಿವ್ ಎಲ್ಲಿದ್ರೆ ಅಲ್ಲಿ ನೆಗೆಟಿವ್ ಅನ್ನೋದು ಇರುತ್ತಲ್ಲ. ಒಂದು ನೆಗೆಟಿವ್, ಈ ಮೈನಸ್ ಪಾಯಿಂಟ್ ಈ ಶುಕ್ರವಾರ ಹುಟ್ಟಿದವರು ಅಂದರೆ ಶುಕ್ರನ ಅನುಗ್ರಹ ತುಂಬ ಇರೋದ್ರಿಂದ ಮಲ್ಟಿಪಲ್ ಅಫೇರ್ಸ್ ಇರೋ ಒಂದು ಚಾನ್ಸಸ್ ಇರುತ್ತೆ. ಇಲ್ಲಿ ತಪ್ಪಾಗಿ ತಿಳ್ಕೊಬೇಡಿ, ಅಫೇರ್ಸ್ ಯಾಕೆಂದರೆ ಇಲ್ಲಿ ಶುಕ್ರನ ಅನುಗ್ರಹ ಜಾಸ್ತಿ ಇರೋದ್ರಿಂದ. ಅದು ಶುಕ್ರವಾರ ಏನಾದರೂ ಹುಟ್ಟಿದ್ದು 6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕಲ್ಲಿ ಹುಟ್ಟಿ ಶುಕ್ರವಾರ ಆಗಿದ್ದರೆ ಖಂಡಿತ ಇವರಿಗೆ ಮಲ್ಟಿಪಲ್ ಅಫೇರ್ಸ್ ಅನ್ನೋದು ಇರುತ್ತೆ. ಹಾಗಂತ ನಮ್ಮ ಮೇಡಮ್ ಹೇಳ್ತಾ ಇದ್ದಾರೆ ಅಂತ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ, ಬೈಕೋಬೇಡಿ. ಇಲ್ಲಿ ನ್ಯೂಮರಾಲಜಿ ಏನು ಹೇಳುತ್ತೋ ಅದನ್ನೇ ನಾನು ಹೇಳ್ತೀನಿ. ಅದು ಡಿಪೆಂಡ್ಸ್ ಆನ್ ನಿಮ್ಮ ಒಂದು ಸಂಸ್ಕಾರ. ನಾವು ಮಕ್ಕಳ ಯಾವ ಒಂದು ರೀತಿ ಬೆಳೆಸ್ತೀವಿ ಅನ್ನೋದ್ರ ಮೇಲೆ ಸಹ ಡಿಪೆಂಡ್ ಆಗುತ್ತೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಸೊ ಈ ಥರ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದೊಂದು ಮೈನಸ್ ಬಿಟ್ಟರೆ ಇವ್ರಿಗೆ ಮಿಕ್ಕಿದ ಎಲ್ಲ ಅದ್ಭುತವಾದ ಗುಣಗಳು, ಅದ್ಭುತವಾದ ಟ್ಯಾಲೆಂಟು ಎಲ್ಲ ಚೆನ್ನಾಗಿರುತ್ತೆ. ಇವ್ರಿಗೆ 6ನೇ ತಾರೀಕಾಗಲಿ ಅಥವಾ ಶುಕ್ರವಾರ ಹುಟ್ಟಿರಲಿ, ಲಕ್ಕಿ ನಂಬರ್ಸ್ ಬಂದು 5, 2, 6. 6ಗೆ ಲಕ್ಕಿ. ಮತ್ತು ಅನ್ಲಕ್ಕಿ ನಂಬರ್ಸ್ ಬಂದು ಇವ್ರಿಗೆ ಅನ್ಲಕ್ಕಿ ನಂಬರ್ಸ್ ಯಾವುದು? 3 ಗುರು ನಂಬರ್ ಇವ್ರಿಗೆ ಆಗೋದೇ ಇಲ್ಲ. 3, 12, 21 ಅನ್ನೋದು ಇವ್ರಿಗೆ ಆಗಿ ಬರೋದಿಲ್ಲ. ಇವ್ರಿಗೂ ಶತ್ರುತ್ವ, ಕಂಪ್ಲೀಟ್ ಎನಿಮಿಶಿಪ್ ಆಗೋದೇ ಇಲ್ಲ ಗುರುಗ್ರಹ. ಸೊ ಇವ್ರಿಗೆ ಅನ್ಲಕ್ಕಿ ಕಲರ್ಸ್ ಅಂದರೆ ಯಾವುದು? ಗುರು ಕಲರ್ ಯಾವುದು? ಯೆಲ್ಲೋ. ಸೊ ಯೆಲ್ಲೋ, ರೆಡ್, ಆರೆಂಜ್ ಇಶ್ಯೂ, ಆ ಫ್ಯಾಮಿಲಿಗೆ ಸಂಬಂಧಪಟ್ಟ ಎಲ್ಲ ಕಲರ್ಸು ಇವ್ರಿಗೆ ಅಪೋಸಿಟಲ್ಲೇ ಇರುತ್ತೆ. ಹಾಕಬೇಡಿ, ದಯವಿಟ್ಟು ಅವಾಯ್ಡ್ ಮಾಡಿ. ಅವಾಯ್ಡ್ ಎಲ್ಲ ಹಾಕಲೇಬೇಡಿ ಅಂತ ಹೇಳ್ತೀನಿ. ಸೊ ಲಕ್ಕಿ ಕಲರ್ ಬಂದು ಇವ್ರಿಗೆ ಗ್ರೀನ್, ವೈಟ್ ಅದ್ಭುತವಾಗಿ ಯೂಸ್ ಮಾಡ್ಬೋದು. ಬ್ಲ್ಯಾಕ್ ಸಹ ಯೂಸ್ ಮಾಡ್ಬೋದು, ಇವರು ಬ್ಲೂ ಯೂಸ್ ಮಾಡ್ಬೋದು. ಎಲ್ಲ ಕಲರ್ಸು ಓಕೆ. ರೆಡ್ಡಿಶ್, ಆರೆಂಜಿಶ್ ಈ ಥರ ಕಲರ್ಸ್ನ ಅವಾಯ್ಡ್ ಮಾಡಿ. ಯೆಲ್ಲೋ ಕಲರ್ಸು, ಯೆಲ್ಲೋಗೆ ಸಂಬಂಧಪಟ್ಟ ಒಂದು ಕಲರ್ಸು, ಆರೆಂಜ್ ಕಲರ್ಸು ಇವೆಲ್ಲ ಅವಾಯ್ಡ್ ಬಿಟ್ಬಿಡಿ. ಮಿಕ್ಕ ಎಲ್ಲ ಕಲರ್ಸು ಇವ್ರಿಗೆ ಚೆನ್ನಾಗಿರುತ್ತೆ. ಬ್ಲ್ಯಾಕ್ ಕೂಡ ಆಗಿ ಬರುತ್ತೆ ಇವ್ರಿಗೆ. ಯಾಕೆಂದರೆ 6ಗೆ 8ಗೆ ಫ್ರೆಂಡ್ಲಿ ನಂಬರ್ಸೇ. 5ಗೂ ಅಷ್ಟೇ 8 ಫ್ರೆಂಡ್ಲಿ ನಂಬರ್ಸೇ. ಎಷ್ಟೋ ಸರಿ ಹೇಳಿದ್ದೀನಿ. ಸೊ ಇವರೆಲ್ಲ ಬ್ಲ್ಯಾಕ್ ಯೂಸ್ ಮಾಡಬಹುದು ಅಂತ ಹೇಳ್ತೀನಿ. ಅಂದರೆ ಯೂಸ್ ಮಾಡ್ಬೋದು ಅಂದರೆ ಎಲ್ಲಿಗೆ ಯಾವಾಗ ಯೂಸ್ ಮಾಡಬೇಕೋ ಅಷ್ಟೇ ಯೂಸ್ ಮಾಡಿ. ಹಾಗಂತ ನಾನು ಲಕ್ಕಿ ಕಲರ್ ಬ್ಲ್ಯಾಕ್ ಅಂತ ಹೇಳ್ತಾ ಇಲ್ಲ. ದಯವಿಟ್ಟು ಬ್ಲ್ಯಾಕ್ನ ಇವ್ರು ಯೂಸ್ ಮಾಡ್ಬೋದು ಅಷ್ಟೇ. ಜಾಸ್ತಿ ಇವ್ರು ಯೂಸ್ ಮಾಡಬೇಕಾಗಿರೋದು ಹಸಿರು ಕಲರು, ಬಿಳಿ ಕಲರ್, ಗ್ರೀನ್ ಆ್ಯಂಡ್ ವೈಟ್ ಅಂದರೆ ಇವ್ರಿಗೆ ತುಂಬ ಲಕ್ನ ತಗೊಂಬರುತ್ತೆ. ಏನಾದರೂ ಒಳ್ಳೆ ಕಾರ್ಯಗಳಿಗೆ ಹೋಗ್ತಾ ಇದ್ದೀರಾ, ಶುಭ ಕಾರ್ಯಗಳಿಗೆ, ಅಥವಾ ಏನಾದರೂ ಜಾಬ್ ಇಂಟರ್ವ್ಯೂಸ್ ಅಟೆಂಡ್ ಆಗ್ತಾ ಇದ್ದೀರಾ, ಇಂಥ ಎಲ್ಲದಕ್ಕೂ ವೈಟ್ ಆ್ಯಂಡ್ ಗ್ರೀನ್ನ ಯೂಸ್ ಮಾಡಿದ್ರೆ ಮತ್ತಷ್ಟು ಶುಭಗಳನ್ನ ಇವರು ಕೇಳ್ತಾರೆ. ಅದ್ಭುತವಾದ ಲೈಫ್ ಲೀಡ್ ಮಾಡ್ತಾರೆ, ಅದರಲ್ಲಿ ಡೌಟೇ ಇಲ್ಲ ಫ್ರೆಂಡ್ಸ್. ಅದ್ಭುತವಾದ ವ್ಯಕ್ತಿಗಳು, ಅದ್ಭುತವಾದ ನಂಬರ್ ಇದು. ಆ್ಯಂಡ್ ಇವ್ರಿಗೆ
ಮಿಕ್ಕಿದು ಜಾಬ್. ಸೊ ಇವರು ಯಾವ ಒಂದು ಕೋರ್ಸ್, ಮಕ್ಕಳು ಯಾವ ಕೋರ್ಸ್ ತೊಗೋಬೋದು ಅಂದರೆ ಬಿಸ್ನೆಸ್ ಅಲ್ಲ, ಹೋಟೆಲ್ ಮ್ಯಾನೇಜ್ಮೆಂಟ್ ಇವ್ರಿಗೆ ತುಂಬ ಅದ್ಭುತವಾಗಿ ಕೂಡಿ ಬರುತ್ತೆ. ಇವ್ರು ನೋಡಿ, ಈ 6ನೇ ತಾರೀಕು ಶುಕ್ರವಾರ ಹುಡ್ದವರು ಇವರೆಲ್ಲ ಒಳ್ಳೆ ಅಂಥ ಒಂದು ಬಿಸ್ನೆಸ್ ಮಾಡೋರೇ ಆಗಿರ್ತಾರೆ. ಹೋಟೆಲ್ ನಡೆಸ್ಬೋದು ಇವರು. ಮುಖ್ಯವಾಗಿ ಗೋಲ್ಡ್ ಬಿಸ್ನೆಸ್, ಡೈಮಂಡ್ ಬಿಸ್ನೆಸ್ಸು, ಶಾಪ್ಸ್ ಹಾಕ್ಕೋಬೋದು, ಅಥವಾ ಏನಾದರೂ ಶೇರ್ ಮಾರ್ಕೆಟ್ಸಲ್ಲಿ ಕೂಡ ಇವರು ಇನ್ವೆಸ್ಟ್ ಮಾಡ್ಬೋದು. ಇದು ಮಾಡ್ಬೋದು, ಶೇರ್ ಅಂದರೆ ಫಾರಿನ್ ಎಕ್ಸ್ಚೇಂಜ್ ಇದರಲ್ಲಿ ಬಿಸ್ನೆಸ್ ಮಾಡ್ಬೋದು. ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಇವ್ರಿಗೆ ಅದ್ಭುತವಾದ ಒಂದು ಸಕ್ಸಸ್ ಇವ್ರಿಗೆ ಸಿಗತ್ತೆ. ಸೊ ಇಷ್ಟು ರಿಲೇಟೆಡ್ ಕೋರ್ಸಸ್ ಇದ್ದರೂ ಮಾಡ್ಬೋದು, ಆ್ಯಂಡ್ ಬಿಸ್ನೆಸ್ ಸಹ ಮಾಡ್ಬೋದು. ಏನು ಹೋಟೆಲ್ಸ್ ಇಟ್ಕೋಬೋದು, ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ, ಅಥವಾ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಸು ಇಂಥವೆಲ್ಲ ಇರುತ್ತಲ್ಲ ಅದೆಲ್ಲ ಮಾಡ್ಬೋದು. ಗೋಲ್ಡ್ ಬಿಸ್ನೆಸ್, ಡೈಮಂಡ್ ಬಿಸ್ನೆಸ್ಸು, ಸಿಲ್ವರ್ ಬಿಸ್ನೆಸ್ಸು ಇವ್ರಿಗೆ ಅದ್ಭುತವಾಗೇ ಇರುತ್ತೆ. ತುಂಬ ಚೆನ್ನಾಗೇ ನೀವು ಸಕ್ಸಸ್ ಆಗ್ಬೋದು. ಈ ಒಂದು ಬಿಸ್ನೆಸಸ್ ಮಾಡಿದ್ರೆ ತುಂಬ ಅದ್ಭುತವಾದ ಒಂದು ಸಕ್ಸಸ್ ನಿಮ್ದಾಗಿಸ್ಕೋಬಹುದು ಅಂತ ಹೇಳ್ತಾ, ಏನಾದರೂ ಇದರಲ್ಲಿ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ಆನ್ಸರ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಶನಿವಾರ ಹುಟ್ಟಿದವರು ಅವರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದುವರೆಗೂ ಹ್ಯಾಪಿ ಭಾರತ್. ಥ್ಯಾಂಕ್ ಯು.